ಏನಪ್ಪಯ್ಯ ಹಿಂಗಾಗೋಯ್ತೈತೆ? ಅಲ್ಲ, ನಾವು ಕತ್ ಮುರಿಮ ಅನ್ನೋಷ್ಟರಲ್ಲಿ ಕತ್ತೆತ್ಕೊಂಡು ನಿಂತಿರ್ತಾರೆ, ಉಸಿರು ನಿಲ್ಸುವ ಅನ್ನೋಷ್ಟರಲ್ಲಿ ಎದೆ ಉಬ್ಬಿಸ್ಕೊಂಡು ನಿಂತಿರ್ತಾರೆ. ನಮ್ಮ ಶತ್ರುಗಳೆಲ್ಲ ಹಿಂಗಾಗ್ಬಿಟ್ರೆ ಹೆಂಗಪ್ಪಯ್ಯ? ಆಕಾಶದ ಮಳೆ, ಭೂಮಿ ಬೆಳೆ, ಯಾರು ಹಂಗೇನು ಅಂತ ನಾವು ಸುಮ್ಮನಿರಕ್ಕೆ ಆಗ್ತಿಲ್ವಲ್ಲೋ ಪರಶು. ದಣಿಗಳೇ ಹೊಸ ವಿಷಯ. ಭಾರತ್ ಅವರು ಕ್ಲಿನಿಕ್ ಓಪನ್ ಮಾಡ್ಬಿಟ್ರಂತೆ. ಹಸೀನ ಜೈಲಿಂದ ಬಿಡುಗಡೆ ಆಗ್ಬಿಟ್ಟವನೇ. ಲೈ ಛತ್ರಿ, ಹೊಸ ವಿಷಯ ತಂದೆಕಲ್ಲ. ನೀನೇನ ನ್ಯೂಸ್ ಚಾನಲ್ ಇದ್ಬಿಟ್ಟಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಇವತ್ತೇ ಬಂತು ಅಂದ್ಬಿಡ್ತಿದ್ದೆ ನೋಡು. ವಿಷಯ ಗೊತ್ತಾಗೋಗೈತೆ, ಸಂಸ್ಬಿಡಿ. ಏಯ್ ಛತ್ರಿ, ಇಲ್ಲಿ ಆನೆನೆ ಹೋಗ್ತಿದೆ, ಬಾಲ ಹಿಡ್ಕೊಂಡು ಜಗ್ಗಾಡ್ತಿದೀಯಲ್ಲೋ. ಆ ಸೀನಾ ಜೈಲಿಗೆ ಹೋದರೆ ರಶ್ಮಿ ಜೀವನ ನಾಶ ಆಗೋಗುತ್ತೆ ಅಂತ ನಾನು ಅನ್ಕೊಂಡಿದ್ರೆ ಬಿಡುಗಡೆನೆ ಆಗೋಗಿದೆ. ಹೋಗ್ಲಿ ಬಿಡು, ಹೆಂಗಾದ್ರೂ ಹಾಳಾಗೋಗ್ಲಿ, ಆ ವಿಷಯ ಆಮೇಲೆ ನೋಡೋಣ. ಅಲ್ಲ ಕಣಪ್ಪಯ್ಯ, ಹಂಗ್ ಬಿಟ್ಬಿಟ್ರೆ ನಾವೇ ಅಲ್ವಾ ಸೋಲೊಪ್ಕೊಂಡಂಗಾಗೋದು. ಎಣ್ಣೆ ಮೇಲೆ ಮುನಿಸ್ಕೊಂಡು ಒಣ ರೊಟ್ಟಿ ತಿನ್ನಕ್ಕಾಗತ್ತೇನ ಪರಶು? ಅರ್ಥ ಆಗ್ಲಿಲ್ಲ ದೊರೆ. ನಾವು ಆ ಶಿವ ಮನೆಯವ್ರನ್ನೇ ಒಟ್ಟಾಗಿ ತುಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಆದರೆ ಹಣೆ ಬರ ನೋಡು, ಮನುಷ್ಯನಿಗಿರೋದು ಎರಡೇ ಕಾಲು. ಆ ಎರಡು ಕಾಲಲ್ಲಿ ಶಿವು, ಪಾರ್ವತಿ, ಅವನ 4 ಜನ ತಂಗಿಯರು, ಶಾರದಿ ಮತ್ತೆ ಅವಳ ಗಂಡ, 8 ಜನ. 8 ಜನನ್ನ 2 ಕಾಲಲ್ಲಿ ತುಳಿಯೋಕ್ಕಾಗತ್ತೇನೋ? ಆಗಲ್ಲ ಅಲ್ವಾ? ಹಂಗಾರೆ ಒಬ್ರಾದ್ಮೇಲೆ ಒಬ್ರನ್ನ ತುಳಿಬೇಕು ಅಂತಾನಪ್ಪಯ್ಯ. ಈಗ ಬಂದು ನಿಂತೆ ನೋಡು ನಾನು ಹೋಗ್ತಿರೋ ದಾರಿಗೆ. ನಾವೀಗ ಆ ಶಿವು ಮತ್ತು ಪಾರ್ವತಿ ಓಪನ್ ಮಾಡಬೇಕು ಅಂತಿರೋ ಕ್ಲಿನಿಕ್ ಬಗ್ಗೆ ಗಮನ ಹರಿಸ್ಬೇಕು. ನನಗೆ ಫೋನ್ ಮಾಡಿ ಆ ಪಾರ್ವತಿ ನಾನು ಗೆದ್ದೆ ನೀನು ಸೋತೆ ಅನ್ನೋ ಥರ ನನಗೆ ಮಾತಾಡ್ತಿದ್ದಾಳೆ. ತಲೆ ಎತ್ತಿ ಶುರು ಮಾಡ್ತಿರೋ ಆ ಕ್ಲಿನಿಕ್ನ ಅವರೇ ತಲೆ ಬಗ್ಸಿ ಮುಚ್ಚೋ ಹಾಗೆ ಮಾಡಬೇಕು. ದಣಿಗಳೇ, ಆಳ್ಗಳಿಗೆ ಬರೋ ಕೇಳೋಣ, ಏನಾರ ನೆಪ ಹೇಳಿ ನೆಲ ಕಚ್ಚಿಸ್ಬಿಡ್ತಾರೆ. ಲೈ ಛತ್ರಿ, ಎಷ್ಟಲ ವಯಸ್ಸು ನಿಂಗೆ? ಅವ್ರಿಗಿಂತ 1 ವರ್ಷ ಜಾಸ್ತಿ ಅನ್ಕಳಿ. ಅಷ್ಟೇಯ, ನೀನು ಬರೀ ವಯಸ್ಸಲ್ಲಿ ದೊಡ್ಡವನು, ಬುದ್ಧಿಲಿ ನಮ್ಗಿಂತ ದೊಡ್ಡವನಿಲ್ಲ. ಓಯೋ ತಪ್ಪಾಯ್ತು ದೊರೆ, ಆ ವಯಸ್ಸ ತೆಗೆದು ಒಲೆಗೆ ಎಸಿರಿ. ಮುಂದೆ ಏನ್ ಮಾಡ್ಬೇಕು ಹೇಳಿ? ಶುರು ಆಗಿರೋ ಕ್ಲಿನಿಕ್ ಅವತ್ತೇ ಮುಚ್ಚಿಸ್ಬೇಕು ಅಂದ್ರೆ ದೊಡ್ಡ ಪ್ಲಾನೇ ಮಾಡಬೇಕು ಕಣೋ ಛತ್ರಿ. ಜನ ಶಿವು ಪಾರ್ವತಿನ ಕ್ಲಿನಿಕ್ ಓಪನ್ ಮಾಡಿದ್ದಕ್ಕೆ ಹೊಗಳ್ತಿರ್ತಾರೆ, ಹೆಗಲ ಮೇಲೆ ಎತ್ಕೊಂಡು ಮೆರೆಸ್ತಿರ್ತಾರೆ. ಅದೇ ಜನ ಅವ್ರಿಗೆ ಛೀ ಥೂ ಅನ್ನೋ ಹಾಗೆ ಮಾಡಿದ್ರೆ ಮಾತ್ರ ಕ್ಲಿನಿಕ್ ಮುಚ್ಚೋದಕ್ಕೆ ಸಾಧ್ಯ. ಅಪ್ಪಯ್ಯ, ಈ ಊರ್ ಜನನ ಕನ್ಸಲ್ಲಿ ಎತ್ಬಿಟ್ಟು ಕೇಳಿದ್ರು ದೇವಿ ಪುತ್ರ ಶಿವ ಅಂತ ಹೇಳ್ತಾರೆ. ಅಂಥವ್ರ ಮನೆ ಮ್ಯಾಕೆ ಚೀತು ಅನ್ಸೋದು ಹೊಸಿ ಕಷ್ಟನೇ ಐತೆ. ಪರಶು, ಜಾಪಾಳದ ಮಾತ್ರೆ ತರೋದಕ್ಕೆ ನೇಪಾಳಕ್ಕೆ ಹೋಗ್ಬೇಕೇನೋ? ಆ ಕ್ಲಿನಿಕ್ ಮುಚ್ಚೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಹೆಂಡ್ತಿನ ಕರಿ, ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ.